ಆದಿಜ್ಯೋತಿ ಬನ್ಯೋ ಪರಂ ಜ್ಯೋತಿ ಬನ್ಯೋ ಎಂದುಲಿದು ಕರುನಾಡಿಗರ ಮನಸ್ಸನ್ನ ಸೂರೆಗೊಂಡಿರುವಂತಹ ಈ ಗಾನ ಹಕ್ಕಿ ಜನಪದ ಹಾಡುಗಳ ಜನಪದ ಸಂಗೀತ ಸಂಯೋಜನೆಗಳ ಮಿನಿ ಸಂಗ್ರಹಾಲಯವೇ ಸರಿ. ಕಡಬ್ಗೆರೆಯಲ್ಲಿ ಹುಟ್ಟಿ ಕನ್ನಡದಲ್ಲಿ MA ಮಾಡಿ ಜನಪದ ಗೀತೆಗಳ ಅಘೋಷಿತ PhDಯನ್ನ ಮಾಡಿರುವಂತಹ ಇವರು 60ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಗೀತೆಗಳನ್ನ ಹಾಡಿದ್ದಾರೆ. ಬೆಲ್ ಬಾಟಮ್, ಬರಗಾಲ, ಕನ್ನಡಿ ಹೀಗೆ ಸಾಕಷ್ಟು ಚಿತ್ರಗಳಲ್ಲಿ ಹಾಡುಗಳನ್ನು ಹಾಡಿದ್ದಾರೆ. ಬೆಲ್ ಬಾಟಮ್ ಚಿತ್ರಕ್ಕೆ ಇವರಿಗೆ ಇಂಡಿಯನ್ ಮ್ಯೂಸಿಕಲ್ ಮಿರ್ಚಿ ಅವಾರ್ಡ್ಸ್ ಕೂಡ ಲಭ್ಯವಾಗಿದೆ. ಜೊತೆಗೆ ಚಿನ್ಮಯ್ ಪಬ್ಲಿಕ್ ಸ್ಕೂಲ್ನ ಫೌಂಡರ್ ಸೆಕ್ರೆಟರಿ ಕೂಡ ಹೌದು. ಕೆಂಪೇಗೌಡ ಪ್ರಶಸ್ತಿ, ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಕೂಡ ಇವರಿಗೆ ಲಭ್ಯವಾಗಿದೆ. ಚಂದನ ವಾಹಿನಿಯ ಗಾನಗರಡಿ ಕಾರ್ಯಕ್ರಮದಲ್ಲಿ ಸಾರಥಿಯಾಗಿ ಹೆಸರು ಮಾಡಿರುವಂತಹ ನಗುಮೊಗದ ವಿನಮ್ರ ವ್ಯಕ್ತಿತ್ವದ ತುಂಬು ಪ್ರೀತಿಯ ನಮ್ಮೆಲ್ಲರ ಪ್ರೀತಿಯ ಕಡಬ್ಗೆರೆ ಮುನಿರಾಜು ಸರ್ ಆನ್ ಸ್ಟೇಜ್ ಪ್ಲೀಸ್. ನಿಮ್ಮದೇ ಚಂದನ ವಾಹಿನಿಗೆ ತಮಗೆ ಹೃದಯಪೂರ್ವಕವಾದಂತಹ ಸ್ವಾಗತ. ಈ ಮುಂಚೆ ಗಾನಗರಡಿ ಕಾರ್ಯಕ್ರಮದಲ್ಲಿ ನೀವು ಕಾಣಿಸ್ಕೊಂಡಿದ್ರಿ ಸಾರಥಿಯಾಗಿ, ಈಗ ಗಾನ ಸಿಂಚನ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ದೀರಿ. ನಮ್ಮ ಮುನಿರಾಜು ಸರ್ ಬಗ್ಗೆ ನಾನೊಂದು ವಿಷಯ ಹೇಳಲೇಬೇಕು. 4,000ಕ್ಕೂ ಹೆಚ್ಚು ವೇದಿಕೆಗಳಲ್ಲಿ ಇವರು ಹಾಡುಗಳನ್ನ ಹಾಡಿ ಎಲ್ಲ ಕಲಾರಸಿಕರನ್ನ ಮನೋರಂಜಿಸಿದ್ದಾರೆ. ಆ 4,000 ಕಾರ್ಯಕ್ರಮದಲ್ಲಿ ಒಂದು 100 ಕಾರ್ಯಕ್ರಮಗಳು ನಾವೇ ಸಿಕ್ಕಿರಬಹುದೇನೋ. ಬಹಳ ಸೊಗಸಾಗಿ ಹಾಡ್ತೀರಿ. ನಿಮ್ಮನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನೋಡ್ತಿರೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಹೇಳಿ ಸರ್, ನಿಮ್ಮದೇ ವೇದಿಕೆ ಗಾನ ಸಿಂಚನ. ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಬಂದಿರೋದು ನನಗೆ ವೈಯಕ್ತಿಕವಾಗಿ ನನಗೆ ತುಂಬ ಸಂತೋಷ ಆಗಿದೆ. ಹಾಗೆ ದೂರದರ್ಶನ ಚಂದನ ವಾಹಿನಿಯ ವೀಕ್ಷಕರಿಗೆ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಹೇಗೆ ನೀವು ಪ್ರೋತ್ಸಾಹ ಮಾಡಿ ಬೆಂತಟ್ಟಿದಿರೋ ಹಾಗೆ ಈ ಕಾರ್ಯಕ್ರಮಕ್ಕೂ ಕೂಡ ನೀವು ಬೆಂತಟ್ಟಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ. ನಮಗೂ ಸಿಕ್ಕಾಪಟ್ಟೆ ಹೆಮ್ಮೆ ಇದೆ ಸರ್, ನೀವೆಲ್ಲಿ ಬಂದಿರೋದು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು. ಜನಮನದ ಪದ ಪಯಣ ಗಾನ